ಸಮೀಹತೆ ಅಂದರೆ ಪ್ರಯತ್ನಪಟ್ಟು ಮಾಡುವುದು, ತೊಡಗುವುದು ಅಂತನೂ ಹೀಗರ್ಥ. ಅದಕ್ಕೆ ಕೇವಲ ಇಚ್ಛೆ ಅಂತ ಮಾತ್ರ ಅರ್ಥ ಅಲ್ಲ. ಇದು ಭಾಗವತ 8ನೇ ಸ್ಕಂದದ 23ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಸುಖೇಚ್ಛೆಯ ಕರ್ಮ ಸಮೀಹತೆ ಅಸುಖಂ. ಸುಖ ಬೇಕೆಂಬ ಬಯಕೆಯಿಂದ ದುಃಖಕ್ಕೆ ಕಾರಣವಾದಂತಹ ಕರ್ಮವನ್ನೇ ಮಾಡ್ತಾನೆ. ಇಲ್ಲಿ ಸಮೀಹತೆ ಅಂತ ಹೀಗೆ ಪ್ರಯೋಗ ಇದೆ. ಬೇರೆ ಬೇರೆ ಕಡೆನೂ ಇಂಥ ಪ್ರಯೋಗ ಇದೆ. ಹೀಗೆ ಪ್ರಯತ್ನಪಟ್ಟು ಮಾಡುವುದಕ್ಕೆ ದುಷ್ಟಕರ್ಮವೂ ಇರಬಹುದು, ಸತ್ಕರ್ಮವೂ ಇರಬಹುದು. ಅದ್ರ ಕುರಿತಾಗಿ ಸಮೀಹತೆ ಅಂತ ಹೀಗೆ ಪ್ರಯೋಗ ಮಾಡಬಹುದು. ಪ್ರಯೋಗ ಮಾಡಿದಾಗ ಅದು ಎಷ್ಟು ಜನತೆಗೆ ಅರ್ಥ ಆಗ್ತದೋ ವಿಷಯ ಬೇರೆ. ಮತ್ತು ಹೀಗೊಂದು ತೊಡಗುವುದು, ಒಂದಿಷ್ಟು ಅದಕ್ಕಾಗಿ ಪ್ರಯತ್ನ ಪಡುವುದು ಅನ್ನೋ ಅರ್ಥದಲ್ಲೆಲ್ಲ ಸಮೀಹತೆ ಅಂತ ಹೀಗೆ ಪ್ರಯೋಗ ಮಾಡಬಹುದು. 8ನೇ ಸ್ಕಂದ 23ನೇ ಅಧ್ಯಾಯದ 47ನೇ ಶ್ಲೋಕ.